ಬರದಿಂದ ತತ್ತರಿಸಿ ಹೋಗಿರುವಂತ ರಾಜ್ಯಕ್ಕೆ ನಿನ್ನೆ CWRC ಬರೆ ಹಾಕಿದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಿ ಅನ್ನುವಂತ ನಿರ್ದೇಶನವನ್ನ ಕೊಡುವ ಮುಖಾಂತರ ಕರ್ನಾಟಕದ ಪಾಲಿಗೆ ಸಮಸ್ಯೆಯನ್ನು ತಂದು ಹಾಕಿದೆ. ಕುಡಿಯೋ ನೀರಿಗೆ ಒದ್ದಾಡ್ತಾ ಇರುವಂತ ರಾಜ್ಯಕ್ಕೆ ಕರ್ನಾಟಕ ಸದ್ಯ ತಮಿಳುನಾಡಿಗೆ ನೀರು ಬಿಡಿ ಅಂತ CWRC ನಿರ್ದೇಶನ ಕೊಟ್ಟಿದೆ. ಇವತ್ತಿನಿಂದ 15 ದಿನಗಳ ಕಾಲ 3500 ಕ್ಯೂಸೆಕ್ ಫ್ಲೋ ರೇಟ್ ಅಲ್ಲಿ ನೀರು ಬಿಡುಗಡೆ ಮಾಡಿ. 15 ದಿನ 3500 ಕ್ಯೂಸೆಕ್ ನೀರು ಬಿಡುಗಡೆಯಾದರೆ 4.5 TMC ಯಷ್ಟು ನೀರು ತಮಿಳುನಾಡಿಗೆ ಬಿಡುಗಡೆಯಾಗುತ್ತೆ. KRS ನ ಸ್ಥಿತಿ ಹೆಂಗಿದೆ? KRS ನ ಸ್ಥಿತಿ ಹೆಂಗಿದೆ ಅಂತಂದ್ರೆ 17 TMC ನೀರಿದೆ, 5 TMC ಡೆಡ್ ಸ್ಟೋರೇಜ್ ಅಂತ ನಾವು ಮೈನಸ್ ಮಾಡಿದರೆ ಲೈವ್ ಸ್ಟೋರೇಜ್ ಇರೋದು ಅಂದ್ರೆ ಬಳಕೆಯ ನೀರಿರೋದು 12 TMC. ಈಗ 4.5 TMC ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ CWRC ನಿರ್ದೇಶನ. ಇದನ್ನ ಸರ್ಕಾರ ಪಾಲಿಸ್ತು ಅಂತಾದ್ರೆ ಕರ್ನಾಟಕಕ್ಕೆ ಸಂಕಷ್ಟದ ದಿನಗಳು. ಅದರಲ್ಲೂ ನಮ್ಮ ಹಳೆ ಮೈಸೂರು ಭಾಗ, ದಕ್ಷಿಣ ಕರ್ನಾಟಕ, ಇಡೀ ದಕ್ಷಿಣ ಕರ್ನಾಟಕಕ್ಕೆ ಸಮಸ್ಯೆ. ಕಾವೇರಿ ಕೊಳ್ಳದ 4 ಜಲಾಶಯಗಳು ಕೂಡ ಅದಲ್ಲ, ಹಾರಂಗಿಯೊಂದು ಭರ್ತಿಯಾಗಿದೆ ಬಿಟ್ರೆ ಮತ್ತೆ ಯಾವ ಜಲಾಶಯ, 3 ಜಲಾಶಯವು ಭರ್ತಿಯಾಗಿಲ್ಲ. ಇನ್ಫ್ಲೋ ಇದೆಯಾ ಅಂತ ಕೇಳಿದ್ರೆ, ಒಳಹರಿವು ಇದೆಯಾ ಅಂತ ಕೇಳಿದ್ರೆ ಅದೂ ಇಲ್ಲ. ಇಂಥ ಸ್ಥಿತಿಯಲ್ಲಿ ನೀರು ಬಿಡೋದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಇನ್ನು ಮಂಡ್ಯದ ಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ನಂದನ್ ವಿವರಿಸಿದ್ದಾರೆ, ನೋಡೋಣ. CWRC ಆದೇಶ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಯಾಕಂತ ಹೇಳಿದ್ರೆ ಮಳೆಯ ಕೊರತೆಯಿಂದಾಗಿ ಕಾವೇರಿ ಕೊಳ್ಳದ ಡ್ಯಾಮ್ಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಭರ್ತಿಯಾಗಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರವು ಕೂಡ ರೈತರಿಗೆ ಹೊಸ ಬೆಳೆಯನ್ನ ಬೆಳಿಬೇಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಇಂತಹ ಬರದ ಸಂಕಷ್ಟದ ನಡುವೆಯೂ ಕೂಡ CWRC ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದೆ. ಸಹಜವಾಗಿ ಇದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಹಾಗಾದರೆ ಕಾವೇರಿ ಕೊಳ್ಳದ ಡ್ಯಾಮ್ಗಳ ಸದ್ಯದ ಪರಿಸ್ಥಿತಿ ಏನು? ನಾನೀಗ KRS ಡ್ಯಾಮ್ನ ಚಿತ್ರಣ ನಿಮಗೆ ತೋರಿಸ್ತೀನಿ, ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರ್ತಕ್ಕಂತಹ KRS ಜಲಾಶಯ ಇದು 49 TMC ಗರಿಷ್ಠ ಮಟ್ಟವನ್ನು ಈ ಡ್ಯಾಮ್ ಹೊಂದಿದೆ. 124 ಅಡಿ ಸಾಮರ್ಥ್ಯದ ಡ್ಯಾಮ್ ಇದು. ಆದರೆ ಈ ಡ್ಯಾಮ್ನಲ್ಲಿ ಸದ್ಯ ಕೇವಲ 91 ಅಡಿ ಅಷ್ಟೇ ನೀರು ಇರ್ತಕ್ಕಂಥದ್ದು. ಅಂದರೆ 17 TMC ಅಷ್ಟೇ ನೀರು ಸಂಗ್ರಹ ಆಗಿದೆ. ಅಂದರೆ 17 TMCಯಲ್ಲಿ 5 TMCಯನ್ನು ಡೆಡ್ ಸ್ಟೋರೇಜ್ ಅಂತೇಳಿ ಗಣನೆಗೆ ತಗೊಳ್ಳಲಾಗುತ್ತೆ. ಅಂದರೆ ಡೆಡ್ ಸ್ಟೋರೇಜ್ ಯಾವುದೇ ರೀತಿಯ ಬಳಕೆ ಕೂಡ ಬರೋದಿಲ್ಲ. ಇನ್ನು ಉಳಿದಂಥ 12 TMC ನೀರು ಮಾತ್ರ ಬಳಕೆಗೆ ಲಭ್ಯ ಇದೆ. ಒಂದು ಕಡೆ ಹೊಸ ಬೆಳೆಯನ್ನು ಬೆಳಿಬೇಡಿ ಅನ್ನುವಂಥದ್ದು ಸರ್ಕಾರದ ಮನವಿ. ಯಾಕಂತ ಹೇಳಿದ್ರೆ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. 83% ಮಳೆಯ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಅಂದರೆ ಈ ಮಳೆ ಬಾರದಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಕುಡಿಯೋ ನೀರು ಮತ್ತು ಕೃಷಿ ಚಟುವಟಿಕೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿ ಸರ್ಕಾರವೇ ರೈತರ ಬಳಿ ಹೊಸ ಬೆಳೆಯನ್ನು ಬೆಳಿಬೇಡಿ ಎನ್ನುವಂಥ ಮನವಿಯನ್ನು ಮಾಡಿಕೊಂಡಿತ್ತು. ಆದರೆ ಇದೀಗ CWRC ಆದೇಶ ಹೊರಬಿದ್ದಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ. ಇದು ರೈತರ ಆಕ್ರೋಶಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಅಂದರೆ ನಮಗೆ ಬೆಳೆಯನ್ನು ಬೆಳಿಬೇಡಿ ಅನ್ನುವಂಥ ಸೂಚನೆಯನ್ನು ಸರ್ಕಾರ ಕೊಡುತ್ತೆ. ಆದರೆ ಪ್ರಾಧಿಕಾರವೇ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂಥ ಆದೇಶ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಈಗಿರ್ತಕ್ಕಂಥ ನೀರಿನಲ್ಲಿ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಿದಂಥ ಸಂದರ್ಭದಲ್ಲಿ 4.5 TMC ಅಷ್ಟು ನೀರು ಈ KRS ಜಲಾಶಯದಲ್ಲಿ ಖಾಲಿಯಾಗುತ್ತೆ. ಅಂದರೆ ಇನ್ನು 8.5 TMC ಉಳ್ಕೊಳ್ಳುತ್ತೆ. ಅದನ್ನು ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ಕುಡಿಯೋ ನೀರಿಗೂ ಕೂಡ ಪೂರೈಕೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಅಂದರೆ ಈ ನಿಟ್ಟಿನಲ್ಲಿ ರೈತರಿಗೆ ಬೆಳೆಯನ್ನು ಬೆಳಿಬೇಡಿ ಅಂತ ಹೇಳುವಂತಹ ಸರ್ಕಾರ ಎಲ್ಲೋ ಒಂದು ಕಡೆ CWRC ಮುಂದೆ ಡ್ಯಾಮ್ಗಳ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿ ವಿಫಲ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರ್ತಕ್ಕಂಥದ್ದು. ಅಂದರೆ ಸದ್ಯದ ಡ್ಯಾಮ್ ಪರಿಸ್ಥಿತಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ಮಳೆಯ ಕೊರತೆಯಿಂದಾಗಿ ಒಂದು ನಿರೀಕ್ಷಿತ ಪ್ರಮಾಣದ ಒಳಹರಿವು ಕೂಡ ಬರ್ತಾ ಇಲ್ಲ. ಕೇವಲ 2500 ಕ್ಯೂಸೆಕ್ ಅಷ್ಟೇ ಒಳಹರಿವು ಇರ್ತಕ್ಕಂಥದ್ದು.
1700 ಕ್ಯೂಸೆಕ್ ಹೊರ ಹರಿವು ಕೂಡ ಈ ಡ್ಯಾಮ್ನಲ್ಲಿ ಸದ್ಯದ ಮಟ್ಟಿಗಿದೆ. ಅಂದರೆ ಒಂದು ವೇಳೆ ಮಳೆ ಬಾರದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಸಂಕಷ್ಟದ ಪರಿಸ್ಥಿತಿ ಕೂಡ ನಾವು ಎದುರಿಸಬೇಕಾಗತ್ತೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡಿಗೆ ನೀರರಿಸಿ ಎನ್ನುವಂಥ CWR ಆದೇಶ ಸರ್ಕಾರಕ್ಕೆ ಹೊಸ ಸವಾಲನ್ನೇ ಕೂಡ ತಂದೊಡ್ಡಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನೂಸ್ KRS. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.